Hi students, welcome back to Easy English with Manjunath channel. Today's class I am going to analyze previous year asked linking words for SLC students, which are very useful for all high school level students as well as all competitive aspirants. And before going to analyze, who has not yet subscribed my channel, please subscribe and say to all your friends, and let's begin the class. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ಹಿಂದಿನ ವರ್ಷ ಹಲವಾರು ವರ್ಷಗಳಿಂದ SLC ಬೋರ್ಡ್ ಎಕ್ಸಾಮಲ್ಲಿ ಕೇಳಲಾದಂಥ ಕೆಲವು ಲಿಂಕಿಂಗ್ ವರ್ಡ್ಸ್ಗಳನ್ನು ನಾನು ಇಂದಿನ ಕ್ಲಾಸ್ನಲ್ಲಿ ಅನಲೈಸ್ ಮಾಡಲಿದ್ದೇನೆ. ಇದು ತುಂಬ ಉಪಯುಕ್ತವಾಗುತ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಕೊನೆಯವರೆಗೂ ನನ್ನ ಕ್ಲಾಸ್ನ ಕೀಪ್ ವಾಚಿಂಗ್, ನೋಡ್ತಾ ಇರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಬನ್ನಿ ಕ್ಲಾಸ್ ಪ್ರಾರಂಭಿಸೋಣ. ನೋಡಿ, ಹಿಂದಿನ ವರ್ಷ ಕೇಳಲಾದಂಥ ಕೆಲವು ಲಿಂಕಿಂಗ್ ವರ್ಡ್ಸ್, ಇವುಗಳಿಗೆ ಕಂಜಂಕ್ಷನ್ ಅಂತಲೂ ಕರೀತಾರೆ ಮತ್ತು ಕನೆಕ್ಟರ್ಸ್ ಅಂತಲೂ ಕರಿತೀವಿ ನಾವು. ಈಗ ಬನ್ನಿ, ಹಲವಾರು ವರ್ಷಗಳಿಂದ ಕೇಳಲಾದಂಥ ಕೆಲವು ಲಿಂಕಿಂಗ್ ವರ್ಡ್ಸ್ಗಳನ್ನು ಇಂದಿನ ಕ್ಲಾಸ್ನಲ್ಲಿ ಅನಲೈಸ್ ಮಾಡಲಿದ್ದೇನೆ. ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಕರೆಕ್ಟ್ ಲಿಂಕರ್ಸ್ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್ ಕರೆಕ್ಟ್ ಕಂಜಂಕ್ಷನ್ಸ್ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಒಂದು ಲಿಂಕಿಂಗ್ ವರ್ಡ್ ಏನಿದೆ ನೋಡೋಣ ಬನ್ನಿ. ಕುವೆಂಪು ವಾಸ್ ಅ ಪೊಯೆಟ್. ಕುವೆಂಪು ಒಬ್ಬ ಕವಿಯಾಗಿದ್ದ. ಡ್ಯಾಶ್ ರೋಟ್ ರಾಮಾಯಣ ದರ್ಶನಂ ಅಂಥೇಳಿ ಕೇಳಿದ್ದಾರೆ. ಹೂ ರೋಟ್ ರಾಮಾಯಣ ದರ್ಶನಂ, ಅಲ್ಲಿ ಕರೆಕ್ಟ್ ಲಿಂಕಿಂಗ್ ವರ್ಡ್ ಯಾವುದಾಗುತ್ತೆ? ಹೂ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ಹೂ ಯಾಕಾಗುತ್ತಪ್ಪ ಇದು ಅಂದರೆ, ಇಲ್ಲಿ ಕುವೆಂಪು ಅವ್ರ ಬಗ್ಗೆ, ಪರ್ಸನ್ ಬಗ್ಗೆ ನಾವು ಮಾತನಾಡುವಾಗ ಯಾವಾಗಲೂ ಹೂ ಅನ್ನೋ ಒಂದು ಲಿಂಕಿಂಗ್ ವರ್ಡ್ನ ನಾವು ಯೂಸ್ ಮಾಡಬೇಕು. ನೋಡಿ, ಕುವೆಂಪು ವಾಸ್ ಎ ಪೊಯೆಟ್, ಕುವೆಂಪು ಒಬ್ಬ ಕವಿಯಾಗಿದ್ದ. ಹೂ ರೋಟೆ ರಾಮಾಯಣ ದರ್ಶನಂ, ಇಲ್ಲಿ ಹೂ ಅಂದರೆ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಬ್ಬ ಪರ್ಸನ್ ಬಗ್ಗೆ ಮಾತನಾಡುವಾಗ ನಾವು ಸರಿಯಾದ ಲಿಂಕಿಂಗ್ ವರ್ಡ್ ಹೂ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಬೇಕು. ಇಲ್ಲಿ ಹೂ ಅನ್ನೋದು ಯಾವುದೇ WH ವರ್ಡ್ ಅಲ್ಲ, ಅದು ಲಿಂಕಿಂಗ್ ವರ್ಡ್ ಆಗಿ ಯೂಸ್ ಮಾಡಿದ್ದೇವೆ. ಸೊ ರೈಟ್ ಆನ್ಸರ್ ಈಸ್ ಹೂ. ಕುವೆಂಪು ವಾಸ್ ಎ ಪೊಯೆಟ್ ಹೂ ರೋಟ್ ರಾಮಾಯಣ ದರ್ಶನಂ. ಕುವೆಂಪು ಒಬ್ಬ ಕವಿಯಾಗಿದ್ದು ಹೂ ರೋಟ್ ರಾಮಾಯಣ ದರ್ಶನಂ, ಅವರು ರಾಮಾಯಣ ದರ್ಶನಂ ಕೃತಿಯನ್ನು ಬರೆದಿದ್ದಾರೆ. ಅದೇ ಥರ ಎರಡನೇದು ನೋಡೋಣ ಬನ್ನಿ. ಅನಘ ವಾಸ್ ಟೀಚಿಂಗ್ ಹಿಸ್ ಸನ್ ಅಬೌಟ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಅನಘ ವಾಸ್ ಟೀಚಿಂಗ್, ಅನಘ ಕಲಿಸ್ತಾ ಇದ್ದ, ಹಿಸ್ ಸನ್, ಅವನ ಸನ್ನಿಗೆ ಕಲಿಸ್ತಾ ಇದೆ. ಇದರ ಬಗ್ಗೆ ಅಬೌಟ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಲಿವಿಂಗ್ ಥಿಂಗ್ಸ್ ಅಂದರೆ ಸಜೀವ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳು. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಆ್ಯಂಡ್ ಈಸ್ ಎ ರೈಟ್ ಪ್ರಿಪೋಸಿಷನ್ ಹಿಯರ್. ಎರಡರ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್. ಎರಡು ವಸ್ತು ಅಥವಾ ಎರಡು ಪರ್ಸನ್ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಅಲ್ಲಿ ಆ್ಯಂಡ್ ಅನ್ನೋ ಪ್ರಿಪೋಸಿಷನ್ನ ನಾವು ಯೂಸ್ ಮಾಡ್ತೀವಿ. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಆ್ಯಂಡ್ ಈಸ್ ಅ ರೈಟ್ ಪ್ರಿಪೋಸಿಷನ್ ಹಿಯರ್. Look at the third example. Ravi bought fresh fruits and vegetables. ರವಿ ಕೊಂಡುಕೊಂಡ ಫ್ರೆಶ್ ಫ್ರೂಟ್ಸ್, ಪರಿಶುದ್ಧವಾದಂಥ ಹಣ್ಣುಗಳು, ಮತ್ತು ವೆಜಿಟೇಬಲ್ಸ್ ಆ್ಯಂಡ್ ಈಸ್ ಅ ರೈಟ್ ಪ್ರಿಪೋಸಿಷನ್ ಹಿಯರ್. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಣ್ಣುಗಳು ಮತ್ತು ತರಕಾರಿಗಳನ್ನು ಕೊಂಡುಕೊಂಡ. ಆ್ಯಂಡ್ ಈಸ್ ಅ ರೈಟ್ ಪ್ರಿಪೋಸಿಷನ್. Look at the fourth example. My ambition is to become doctor because I want to serve poor. My ambition is to become doctor. ನನ್ನ ಆಂಬಿಷನ್ ಡಾಕ್ಟರ್ ಆಗೋದಿದೆ. ಏಕೆಂದರೆ ಬಿಕಾಸ್ ಐ ವಾಂಟ್ ಟು ಸರ್ವ್ ಪುವರ್ಸ್. ಐ ವಾಂಟ್ ಟು ಸರ್ವ್ ಪುವರ್ಸ್. ಬಿಕಾಸ್, ಏಕೆಂದರೆ. ಬಿಕಾಸ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. I want to serve poor because I want to serve poor. Because is a right preposition, right conjunction here. Look at another example. Suresh comes to school early. ಸುರೇಶ್ ಬೇಗ ಶಾಲೆಗೆ ಬರುತ್ತಾನೆ. But his friends doesn't. ಆದರೆ his friends doesn't, ಅವನ ಗೆಳೆಯ ಬರುವುದಿಲ್ಲ. But is a right conjunction here, right linking word here. Look at the sixth example. Ajay was selected to part in the car race. Ajay car race ಗೆ ಆಯ್ಕೆಗೊಂಡ. Ajay was selected to
ಪಾರ್ಟ್ ಇನ್ ದಿ ಕಾರ್ ರೇಸ್ ಕಾರ್ ಒಂದು ಸ್ಪರ್ಧೆಯಲ್ಲಿ ಆಯ್ಕೆಗೊಂಡನು. ಹೀ ಗ್ಲಾಡ್ಲಿ ವೆಂಟ್ ಟು ದ ಪ್ಲೇಸ್, ಸಂತೋಷದಿಂದ ಆ ಸ್ಥಳಕ್ಕೆ ಹೋದ. ವೇರ್ ದ ರೇಸ್ ವಾಸ್ ಟೇಕ್ ಪ್ಲೇಸ್, ವೇರ್ ದ ರೇಸ್ ವಾಸ್ ಟೇಕ್ ಪ್ಲೇಸ್, ರೈಟ್ ಪ್ರಿಪೋಸಿಷನ್ ಇಸ್ ವೇರ್. ಎಲ್ಲಿ ಆ ಒಂದು ಸ್ಪರ್ಧೆ ನಡೆದಿತ್ತು ಆ ಸ್ಥಳಕ್ಕೆ. ಎಲ್ಲೆಲ್ಲಿ ಪ್ಲೇಸ್ ಬರುತ್ತೆ ಅವಾಗ ನಾವು ಯಾವ ಒಂದು ಲಿಂಕಿಂಗ್ ವರ್ಡ್ನ ಯೂಸ್ ಮಾಡಬೇಕಪ್ಪ ಅಂದರೆ ವೇರ್ ಅನ್ನೋ ಒಂದು ಲಿಂಕಿಂಗ್ ವರ್ಡ್ನ ಯೂಸ್ ಮಾಡಬೇಕು. ಪ್ಲೇಸ್ ಬಂದಲ್ಲಿ ವೇರ್ ಅನ್ನೋ ಲಿಂಕಿಂಗ್ ವರ್ಡ್ ಯೂಸ್ ಮಾಡಬೇಕು. ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂದರೆ ಹೂ ಯೂಸ್ ಮಾಡಬೇಕು. ಟೈಮ್ ಬಗ್ಗೆ ಮಾತಾಡ್ತಾ ಇದ್ದರೆ ವೆನ್ ಅನ್ನೋ ಒಂದು ಲಿಂಕಿಂಗ್ ವರ್ಡ್ನ ಯೂಸ್ ಮಾಡಬೇಕು. ಈ ಥರ ಇಲ್ಲಿ ವೇರ್ ಅಂದರೆ ಇಲ್ಲಿ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲಿ ಅಂದರೆ ಯಾವ ಸ್ಥಳದಲ್ಲಿ, ಆ ರೇಸ್ ನಡೆಯುವ ಸ್ಥಳದ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ಸೊ ವೇರ್ ಈಸ್ ಅ ರೈಟ್ ಪ್ರಿಪೋಸಿಷನ್. ಅಜಯ್ ವಾಸ್ ಸೆಲೆಕ್ಟೆಡ್ ಟು ದಿ ಪಾರ್ಟ್ ದಿ ಕಾರ್ ರೇಸ್. He gladly went to the place where the race was to take place. Where is the right conjunction here, right linking words here. Look at the 7th example. Sai Krishna is a poor but helpful to the needy people. Sai Krishna ಬಡವನಾಗಿದ್ದಾನೆ ಆದರೆ but he helpful to the needy people. ಅವನು ಭಾಳ ಅವಶ್ಯಕತೆಯವರಿಗೆ ಸಹಾಯ ಮಾಡುತ್ತಾನೆ. ಆದರೆ ರೈಟ್ ಬಟ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ಬೇಕಾದ್ರೆ 8th ಎಕ್ಸಾಂಪಲ್. ದ ವೆದರ್ ವಾಸ್ ಪ್ಲೀಸೆಂಟ್, ವೆದರ್ ಭಾಳ ಪ್ಲೀಸೆಂಟ್ ಆಗಿದೆ. ಬಟ್ ವಿ ಡಿಡೆಂಟ್ ಹ್ಯಾವ್ ಎನರ್ಜಿ ಟು ಟ್ರೆಕ್, ಅಂದರೆ ನಾವು ಟ್ರೆಕ್ ಮಾಡೋಕ್ಕೆ, ಚಾರಣ ಮಾಡೋಕ್ಕೆ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ದ ವೆದರ್ ವಾಸ್ ಪ್ಲೀಸೆಂಟ್, ವಾತಾವರಣ ಚೆನ್ನಾಗಿತ್ತು. ಆದರೆ ಬಟ್ ವಿ ಡಿಡೆಂಟ್ ಹ್ಯಾವ್ ಎನರ್ಜಿ, ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಟು ಟ್ರೆಕ್ ಮಾಡೋಕ್ಕೆ ಶಕ್ತಿ ಇರಲಿಲ್ಲ. ಬಟ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. Look at the 9th example. Nandan scored more marks in the exam. Nandan scored more marks in the exam because he had studied well. Because is a right conjunction here. ನಂದನ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಇನ್ ಎಕ್ಸಾಮಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿದ್ದ ನಂದನ್. ಏಕೆಂದರೆ ಹಿ ಹ್ಯಾಡ್ ಸ್ಟಡಿಡ್ ವೆಲ್, ಅವನು ಚೆನ್ನಾಗಿ ಅಭ್ಯಾಸ ಮಾಡಿದ. ಬಿಕಾಸ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ಲುಕ್ ಎಟ್ ದ ಅನದರ್ ಎಕ್ಸಾಂಪಲ್. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಆರ್ ಬಸ್? ನಾವು ಬಸ್ಸಲ್ಲಿ ಹೋಗ್ಬೇಕು ಹುಬ್ಳಿಗೆ ಅಥವಾ ಟ್ರೈನಲ್ಲಿ ಹೋಗ್ಬೇಕು, ಅಥವಾ ಆರ್ ಬಸ್. ಆರ್ ಈಸ್ ಅ ರೈಟ್ conjunction here. Look at the another example. Ravi couldn't reach in time because he missed the bus. ರವಿ ಸರಿಯಾದ ಸಮಯಕ್ಕೆ ರೀಚ್ ಆಗಲಿಲ್ಲ ಏಕೆಂದರೆ he missed the bus. ಅವನು ಬಸ್ಸನ್ನು ಮಿಸ್ ಮಾಡ್ಕೊಂಡಿದ್ದ. ಬಿಕಾಸ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. Look at the another example. Nandini worked hard but she didn't get good result. ನಂದಿನಿ ಕಷ್ಟಪಟ್ಟು ಕೆಲಸ ಮಾಡಿದ್ಲು, ಬಟ್ ಸಿ ಡಿಡೆಂಟ್ ಗೆಟ್ ಗುಡ್ ರಿಸಲ್ಟ್, ಆದರೆ ಒಳ್ಳೆಯ ಫಲಿತಾಂಶ ಬರಲಿಲ್ಲ. ವಾಟ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ಟು ಗೆಟ್ ಅನದರ್ ಎಕ್ಸಾಂಪಲ್. ಲಕ್ಷ್ಮಿ ಈಸ್ ವೆರಿ ಕ್ಲೆವರ್ ಬಟ್ ಸಿ ಈಸ್ ಎ ನಾಟಿ ಗರ್ಲ್. ಲಕ್ಷ್ಮಿ ತುಂಬ ಜಾಣೆ ವಿದ್ಯಾರ್ಥಿ ಆದರೆ ನಾಟಿಯಾಗಿದ್ದಾಳೆ. ಲುಕ್ ಎಟ್ ದ ಅನದರ್ ಎಕ್ಸಾಂಪಲ್. ರಾಜು ಆ್ಯಂಡ್ ಈಸ್ ಫ್ರೆಂಡ್ಸ್ ವೇರ್ ಪ್ಲೇಯಿಂಗ್ ಚೆಸ್. ರಾಜು ಮತ್ತು ಅವನ ಫ್ರೆಂಡ್ಸು ಚೆಸ್ ಆಡ್ತಾ ಇದ್ದರು. ಆ್ಯಂಡ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ಆ್ಯಂಡ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಇನ್ನೊಂದಿಷ್ಟು ಲಿಂಕಿಂಗ್ ವರ್ಡ್ಸ್ನ ನೋಡೋಣ ಬನ್ನಿ. ಅದೇ ಥರ 16 ಒಂದು ನೋಡೋಣ ಬನ್ನಿ. ಎವ್ರಿಬಾಡಿ ಲೈಕ್ಸ್ ಮಿಸ್ಟರ್ ಪೌಲ್ ಬಿಕಾಸ್ ಹೀ ಈಸ್ ಆ್ಯನ್ ಆನೆಸ್ಟ್ ಆಫೀಸರ್. ಎವ್ರಿಬಾಡಿ ಲೈಕ್ಸ್ ಮಿಸ್ಟರ್ ಪೌಲ್. ಪ್ರತಿಯೊಬ್ಬರು ಮಿಸ್ಟರ್ ಪೌಲ್ನ ಲೈಕ್ ಮಾಡ್ತಾರೆ ಏಕೆಂದರೆ ಬಿಕಾಸ್ he is an honest officer. ಏಕೆಂದರೆ ಅವನು ಆನೆಸ್ಟ್ ಆಫೀಸರ್ ಆಗಿದ್ದಾನೆ. ಬಿಕಾಸ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ನೋಡಿ ಅನದರ್ ಎಕ್ಸಾಂಪಲ್. ದ ಕಿಂಗ್ ವಾಸ್ ಆನೆಸ್ಟ್ ಆ್ಯಂಡ್ ಜನರಸ್. ದ ಕಿಂಗ್ ವಾಸ್ ಆನೆಸ್ಟ್, ರಾಜ ಪ್ರಾಮಾಣಿಕನಾಗಿದ್ದ ಮತ್ತು ಜನರಸ್ ಆಗಿದ್ದ, ಸಭ್ಯನಾಗಿದ್ದ. ಆ್ಯಂಡ್ ಜನರಸ್, ಆ್ಯಂಡ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ನೋಡಿ 18 ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಬಟ್ ದೇ ಡಿಡ್ ನಾಟ್ ಗೆಟ್ ಟಿಕೆಟ್ಸ್. ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್. ವಿದ್ಯಾರ್ಥಿಗಳು ಥಿಯೇಟರ್ ಹತ್ತಿರ ಹೋದರು. ಬಟ್ ದೇ ಡಿಡ್ ನಾಟ್ ಗೆಟ್ ಟಿಕೆಟ್ಸ್. ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ. ವಾಟ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ಅದೇ ಥರ ನೋಡಿ
Mr. Ram is a teacher who teaches English. Mr. Ram is a teacher. Mr. Ram ಒಬ್ಬ ಟೀಚರ್ ಆಗಿದ್ದಾರೆ. ಹೂ ಟೀಚಸ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಕಲಿಸುತ್ತಾರೆ. ಇಲ್ಲಿ ಹೂ ಅಂದರೆ ಮಿಸ್ಟರ್ ರಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೂ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ಮಿಸ್ಟರ್ ರಾಮ್ ಈಸ್ ಎ ಟೀಚರ್ ಹೂ ಟೀಚಸ್ ಇಂಗ್ಲಿಷ್. ಹೂ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್. ಅದೇ ಥರ ನೋಡಿ, ದಿಸ್ ಈಸ್ ಮೈ ನ್ಯೂ ಐಫೋನ್. ಇದು ನನ್ನ ಹೊಸ ಐಫೋನು. ದಿಸ್ ಈಸ್ ಮೈ ನ್ಯೂ ಐಫೋನ್ ವಿಚ್ ಐ ಬಾಟ್ ಎಸ್ಟರ್ಡೇ. ವಿಚ್ ಐ ಬಾಟ್ ಎಸ್ಟರ್ಡೇ, ವಿಚ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ಅದು ನಾನು ನಿನ್ನೆ ಖರೀದಿಸಿದೆ. ವಿಚ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಐಫೋನ್ ಬಗ್ಗೆ ಹೇಳ್ತಾ ಇದ್ದೀವಿ. ವಸ್ತುವಿನ ಬಗ್ಗೆ ಹೇಳಬೇಕಾದ್ರೆ ನಾವು ವಿಚ್ ಅನ್ನೋ ಒಂದು ಲಿಂಕಿಂಗ್ ವರ್ಡ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಮೈ ನ್ಯೂ ಐಫೋನ್ ವಿಚ್ ಐ ಬಾಟ್ ಎಸ್ಟರ್ಡೇ. ಇದು ನನ್ನ ಹೊಸ ಐಫೋನು, ಅದು ನಿನ್ನೆ ಖರೀದಿಸಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ರಾಯಣ್ಣ ಡಿಡ್ ನಾಟ್ ಕಮ್ ಟು ಸ್ಕೂಲ್. ರಾಯಣ್ಣ ಶಾಲೆಗೆ ಬರಲಿಲ್ಲ. ಬಿಕಾಸ್ ಹಿ ಹ್ಯಾಡ್ ಫೀವರ್. ಅವನು ಶಾಲೆಗೆ ಬಂದಿದ್ದಿಲ್ಲ ಏಕೆಂದರೆ ಹಿ ಹ್ಯಾಡ್ ಫೀವರ್, ಅವನಿಗೆ ಜ್ವರವಿತ್ತು. ಬಿಕಾಸ್ ಹಿ ಹ್ಯಾಡ್ ಫೀವರ್, ಏಕೆಂದರೆ. ಬಿಕಾಸ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ಅದೇ ಥರ ನೋಡಿ, ವಿ ವೆಂಟ್ ಟು ಶಾಪಿಂಗ್ ಮಾಲ್. ನಾವು ಶಾಪಿಂಗ್ ಮಾಲ್ ಹೋಗಿದ್ದೇವೆ. ವೇರ್ ಐ ಬಾಟ್ ಟಿ ಶರ್ಟ್ ಲಾಸ್ಟ್ ವೀಕ್. ನಾನು ಲಾಸ್ಟ್ ವೀಕ್ ಟಿ ಶರ್ಟ್ ಖರೀದಿಸಿದ ಶಾಪಿಂಗ್ ಮಾಲ್ಗೆ ಹೋಗಿದ್ದೇವೆ. ವೇರ್ ಈಸ್ ಎ ಪ್ಲೇಸ್ ಬಗ್ಗೆ, ಶಾಪಿಂಗ್ ಮಾಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿ ಆರ್ ಟಾಕಿಂಗ್ ಅಬೌಟ್ ಶಾಪಿಂಗ್ ಮಾಲ್. ಸೊ ವಿ ಶುಡ್ ಯೂಸ್ ವೇರ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್. ಪ್ಲೇಸ್ ಬಂದಲ್ಲಿ ನಾವು ವೇರ್ ಅನ್ನೋ ಒಂದು ಲಿಂಕಿಂಗ್ ವರ್ಡ್ನ ಯೂಸ್ ಮಾಡ್ತೀವಿ. ವಿ ವೆಂಟ್ ಟು ಶಾಪಿಂಗ್ ಮಾಲ್. ಶಾಪಿಂಗ್ ಮಾಲ್ಗೆ ಹೋಗಿದ್ದೇವೆ. ವೇರ್ ಐ ಬಾಟ್ ಟಿ ಶರ್ಟ್ ಲಾಸ್ಟ್ ವೀಕ್ ಟಿ ಶರ್ಟ್ ತೊಗೊಂಡಂಥ ಶಾಪಿಂಗ್ ಮಾಲ್. ವೇರ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಮೈ ಫಾದರ್ ಬಾಟ್ ಅ ಬುಕ್ ಫಾರ್ ಮೀ. ನನ್ನ ಫಾದರ್ ಒಂದು ಪುಸ್ತಕ ಕೊಂಡುಕೊಂಡರು. ಫಾರ್ ಮೀ, ನನಗೋಸ್ಕರ. ಫಾರ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್. ಅದೇ ಥರ ನೋಡಿ, ಐ ನೈದರ್ ಈಟ್ ನಾರ್ ಡ್ರಿಂಕ್ ವಾಟರ್. ನಾನು ನೀರು ಕುಡಿಯೋದಲ್ಲ. ಐ ನೈದರ್ ಈಟ್, ನಾನು ಊಟನೂ ಮಾಡೋದಿಲ್ಲ. ನಾರ್ ಡ್ರಿಂಕ್ ವಾಟರ್, ನೀರು ಕುಡಿಯೋದಿಲ್ಲ. ನೈದರ್ ಬಂದರೆ ನಾರ್ ಬರುತ್ತೆ. ಇವು ಎರಡು ಜೊತೆಗೆ ಬರುವಂಥ ಲಿಂಕಿಂಗ್ ವರ್ಡ್. ನೈದರ್ ಬಂದರೆ ನಾರ್ ಬರಬೇಕು, ಐದರ್ ಬಂದರೆ ಆರ್ ಬರಬೇಕು, ವೆದರ್ ಬಂದರೆ ಆರ್ ಬರಬೇಕು. ಇವೆಲ್ಲ ಫಿಕ್ಸ್ಡ್ ಜೊತೆಗೆ ಬರುವಂಥ ಲಿಂಕಿಂಗ್ ವರ್ಡ್ಸ್ಗಳು. ಐ ನೈದರ್ ಈಟ್ ನಾರ್ ಡ್ರಿಂಕ್ ವಾಟರ್. ನಾನು ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ. ನಾರ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ಅದೇ ಥರ ನೋಡಿ, ಯು ಶುಡ್ ಟೇಕ್ ಐದರ್ ಪೆನ್ ಆರ್ ಬುಕ್. ನೋಡಿ, ಇಲ್ಲಿ ಐದರ್ ಬಂದಾಗ ಆರ್ ಬರಲೇಬೇಕು. ಶುಡ್ ಟೇಕ್ ಐದರ್ ಪೆನ್ ಆರ್ ಬುಕ್. ಪೆನ್ನರ ತಗೊಳ್ಳಿ, ಬುಕ್ಕರ ತಗೊಳ್ಳಿ, ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ. ಐದರ್ ಆರ್. ಯು ಶುಡ್ ಟೇಕ್ ಐದರ್ ಪೆನ್ ಆರ್ ಬುಕ್. ಆರ್ ಈಸ್ ಅ ರೈಟ್ ಲಿಂಕಿಂಗ್ ವರ್ಡ್ ಹಿಯರ್. ಲಾಸ್ಟ್ ಒನ್ ನೋಡಿ, ವಿ ಶುಡ್ ನಾಟ್ ಜಡ್ಜ್ ಎನಿವನ್ ಬೈ ದೇರ್ ಕ್ಲಾತ್ಸ್. ವಿ ಶುಡ್ ನಾಟ್ ಜಡ್ಜ್ ಎನಿವನ್ ಬೈ ದೇರ್ ಕ್ಲಾತ್ಸ್ ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್. ನಾವು ಯಾರೊಬ್ಬರನ್ನು ಅವರ ಬಟ್ಟೆಗಳೆಯಿಂದ ಅಳತೆ ಮಾಡಬಾರದು, ಜಡ್ಜ್ ಮಾಡಬಾರದು. ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್, ಅವರು ಒಳ್ಳೆಯವರಾಗಿರಲಿ ಆರ್ ಬ್ಯಾಡ್ ಆಗಿರಲಿ, ಕೆಟ್ಟವರಾಗಿರಲಿ. ಆರ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ವಿ ಶುಡ್ ನಾಟ್ ಜಡ್ಜ್ ಎನಿವನ್ ಬೈ ದೇರ್ ಕ್ಲಾತ್ಸ್ ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್. ಆರ್ ಈಸ್ ಅ ರೈಟ್ ಕಂಜಂಕ್ಷನ್ ಹಿಯರ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಭಾಳಷ್ಟು ಕಂಜಂಕ್ಷನ್ಸ್ಗಳು ನಿಮ್ಮ SLC ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ನೀವು ಇವೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ. ನಿಮ್ಮ SLC ಬೋರ್ಡ್ ಎಕ್ಸಾಮಲ್ಲಿ ಇನ್ನೂ ಜಾಸ್ತಿ ಅಂಕಗಳನ್ನು ಪಡೆದುಕೊಳ್ಳಬಹುದು. ಐ ಹೋಪ್ ಇಂದಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ SLC ಫ್ರೆಂಡ್ಸ್ಗೆ ಮತ್ತು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.